ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್ ಎಸ್ ಸಿ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಹೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ 2026 ಅಲ್ಲಿ 700 ಹುದ್ದೆಗಳು ಕರೆದಿದ್ದಾರೆ ಸ್ನೇಹಿತರೆ. 731 ಹುದ್ದೆಗಳು ಗ್ರೇಡ್ ಸಿ ಮತ್ತು ಡಿ ಪೋಸ್ಟ್ ಅಲ್ಲಿ ಕರೆದಿದ್ದಾರೆ. ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಇದು ನೋಡಿ, ಇಲ್ಲಿ ನೋಡೋದಾದ್ರೆ ನಿಮ್ಗೆ 731 ಟೆಂಟೇಟಿವ್ ನೋಟಿಫಿಕೇಶನ್ಸ್ ನ ಬಂದಿದೆ. ಸೊ ಮತ್ತು ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಲಾಸ್ಟ್ ಡೇಟ್ ಬಂದು ಮೇ 15ನೇ ತಾರೀಕು ಲಾಸ್ಟ್ ಆಗಿರುತ್ತೆ ಸರ್. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡು ಇದು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಅಂಡ್ ಡಿ ಪೋಸ್ಟ್ ಕರೆದಿದ್ದಾರೆ, ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಈ ಒಂದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಅದನ್ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಫುಲ್. ಸೊ ತಪ್ಪದೇನೆ ಈ ಒಂದು ವಿಡಿಯೋನ ಫುಲ್ ಡೀಟೇಲ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಈಗಾಗಲೇ ಹೇಳಿದಾಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 15ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ 16 ಮೇ 2026 ಫೀ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಸೊ ಮತ್ತೆ ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ ಅಂತ ಹೇಳ್ಬಿಟ್ಟು 20 ರಿಂದ 21 ಮೇ 2026ಕ್ಕೆ ಓಪನ್ ಮಾಡ್ತಾರೆ. ಅದ ನಂತರ ಕರೆಕ್ಷನ್ ಎಲ್ಲ ಕರೆಕ್ಟ್ ಮಾಡಿದ ನಂತರ ಸಿಬಿಟಿ ಎಕ್ಸಾಮ್ ಡೇಟ್ ಅಂತ ಹೇಳ್ಬಿಟ್ಟು ಬರುತ್ತೆ, ಜುಲೈ ಮತ್ತು ಆಗಸ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಪೋಸ್ಟ್ ವೈಸ್ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ, ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ ಇರುತ್ತೆ. ಸೊ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಅಲ್ಲಿ ಗ್ರೂಪ್ ಸಿ ಪೋಸ್ಟ್ ಆಗಿರುತ್ತೆ, ಓಕೆನಾ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. 12th ಮೇಲೆ ಇರುವಂತದ್ದು ಎಸ್ ಎಸ್ ಸಿ ಅಲ್ಲಿ ಕರೆದಿರುವಂತದ್ದು, ಓಕೆನಾ. ಸೊ ಮಿನಿಮಮ್ ಏಜ್ ಲಿಮಿಟ್ ನೋಡಿದ್ರೆ ಗ್ರೇಡ್ ಸಿ ಗೆ ಮಿನಿಮಮ್ 18 to 30 ಇಯರ್ಸ್, ಓಕೆನಾ. ಸೊ ಗ್ರೇಡ್ ಡಿ ಗೆ ಮಿನಿಮಮ್ 18 to 27 ಇಯರ್ಸ್ ವರೆಗೂ ಕೊಟ್ಟಿದ್ದಾರೆ. ಅದ ನಂತರ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಒಬಿಸಿ ಗೆ 3 ವರ್ಷ, SC ST ಗೆ 5 ವರ್ಷ ಇದೆ, PWD ಗೆ 15 ವರ್ಷ ಇದೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರಾದ್ರೂ ಇದ್ರೆ ಅವ್ರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಈ ಒಂದು ಪೋಸ್ಟ್ ನ ನಾವು ತಗೋಬೇಕು ಅನ್ನೋಗಿದ್ರೆ ಅವ್ರಿಗೂ ಕೂಡ ಕರೆದಿದ್ದಾರೆ ಸ್ನೇಹಿತರೆ. 40 ರಿಂದ 45 ವರ್ಷ, ಓಕೆನಾ. ಸೊ ಈ ರೀತಿ ಇದೆ. ಅದ ನಂತರ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, ಒಬಿಸಿ ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 100 ರೂಪೀಸ್ ಇದೆ ಸ್ನೇಹಿತರೆ. SC ST PWD ಕ್ಯಾಂಡಿಡೇಟ್ಸ್, ವುಮೆನ್, ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ, ಓಕೆನಾ. ಅಪ್ಲಿಕೇಶನ್ ಫೀ ನ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ. ಸೊ UPI, ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಲ್ಲಿ ಮುಖಾಂತರ ನೀವು ಪೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು SSC ಸ್ಟೆನೋಗ್ರಾಫರ್ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ ಸಿಬಿಟಿ ಇರುತ್ತೆ ಸ್ನೇಹಿತರೆ. ಸಿಬಿಟಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ ಇದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಆನ್ಲೈನ್ ಅಲ್ಲಿ ಎಕ್ಸಾಮ್ ಹೇಗೆ ತಗೊಳ್ತಿರೋ ಆ ರೀತಿ ಇರುತ್ತೆ. ಆ ನಂತರ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ ಸ್ಟೆನೋಗ್ರಾಫರ್ ಗೆ, ಓಕೆನಾ. ಸೊ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಇನ್ ಸಿಬಿಟಿ ವಿಲ್ ಅಪಿಯರ್ ಫಾರ್ ಸ್ಟೆನೋಗ್ರಫಿ ಸ್ಕಿಲ್ ಟೆಸ್ಟ್, ಓಕೆನಾ. ಸೊ ಇದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಸೊ ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೈ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್, ಓಕೆನಾ. ಸೊ ಯಾವ್ದು ಡಿಪಾರ್ಟ್ಮೆಂಟ್ ಗೆ ನಿಮ್ಮನ್ನ ಅಲಾಟ್ ಮಾಡ್ತಾರೋ ಆ ಒಂದು ಡಿಪಾರ್ಟ್ಮೆಂಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಇದರಲ್ಲಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಿರ್ಬೇಕಾಗುತ್ತೆ ಸ್ನೇಹಿತರೆ. ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಏನಾದ್ರು ಇತ್ತು ಅಂದ್ರೆ ಅಪ್ಲಿಕೇಬಲ್ ಫಾರ್ ಸ್ಪೆಸಿಫಿಕ್ ಪೋಸ್ಟ್, ಓಕೆನಾ. ಸೊ ಅವ್ರು ಮಾತ್ರ ಅಪ್ಲಿಕೇಶನ್ ಇರುತ್ತೆ. ಇನ್ನು ಸಿಬಿಟಿ ಅಲ್ಲಿ ಏನು ಕರೀತಾರೆ, ಏನು ಕೇಳ್ತಾರೆ ಅಂತ ಹೇಳಿದ್ರೆ ಸೊ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಓಕೆನಾ. ಸೊ 50 ಕ್ವಶನ್ 50 ಮಾರ್ಕ್ಸ್ ಗೆ ಕರೆದಿದ್ದಾರೆ. ಸೊ ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್ ಇದೆ. ಜನರಲ್ ಇಂಗ್ಲಿಷ್ ಅಂಡ್ ಕಾಂಪ್ರಹೆನ್ಸಸ್ 100 ಮಾರ್ಕ್ಸ್ ಗೆ 100 ಕ್ವಶನ್ಸ್ ಕರೆದಿದ್ದಾರೆ. ಸೊ ಟೋಟಲ್ 200 ಕ್ವಶನ್ಸ್ 200 ಮಾರ್ಕ್ಸ್ ಇದೆ ಸದ್ರ, ಓಕೆನಾ. ಸೊ ಇದರಲ್ಲಿ ಎಕ್ಸಾಮ್ ಡ್ಯೂರೇಷನ್ ನೋಡೋದಾದ್ರೆ 2 ಅವರ್ ಡ್ಯೂರೇಷನ್ ಇರುತ್ತೆ ಸದ್ರ, ಓಕೆನಾ. ಸೊ ಇದಾದ ನಂತರ 2 ಅವರ್ 40 ನಿಮಿಷ ಕೊಟ್ಟಿದ್ದಾರೆ. 40 ನಿಮಿಷ ಎಕ್ಸ್ಟ್ರಾ ಬಂದು ಸ್ಕ್ರೈಬ್ ಯೂಸ್ ಮಾಡುವಂತಹ ಕ್ಯಾಂಡಿಡೇಟ್ಸ್ ಗೆ, ಅಂದ್ರೆ ಹ್ಯಾಂಡಿಕ್ಯಾಪ್ಸ್ ಸ್ನೇಹಿತರೆ, ಓಕೆನಾ. ಸೊ PWD ಕ್ಯಾಂಡಿಡೇಟ್ಸ್ 40 ನಿಮಿಷ ಎಕ್ಸ್ಟ್ರಾ ಇರುತ್ತೆ ಸದ್ರ ಅವರಿಗೆ, ಓಕೆನಾ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಫಾರ್ ಈಚ್ ರಾಂಗ್ ಆನ್ಸರ್, ಓಕೆನಾ. ಸೊ ಇದು ಏನು ಅಂತ ಹೇಳಿದ್ರೆ 4 ಕ್ವಶನ್ ನ ನೀವು ರಾಂಗ್ ಆಗಿ ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಸದ್ರ, ಓಕೆನಾ. ಸೊ ಈ ರೀತಿ ಇದೆ. ಅದ ನಂತರ ಸ್ಟೆನೋಗ್ರಫಿ ಸ್ಕಿಲ್ ಟೆಸ್ಟ್ ಏನು ಅಂತ ಹೇಳಿದ್ರೆ ಸೊ ಡಿಟೆಕ್ಷನ್ ಸ್ಪೀಡ್ 100 ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ. ಮತ್ತೆ ಗ್ರೂಪ್ ಡಿ ಗೆ 80 ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ ಸತ್ರ, ಓಕೆನಾ. ಸೊ ಇಂಗ್ಲಿಷ್ ಸ್ಟೆನೋಗ್ರಫಿ ಅಥವಾ ಹಿಂದಿ ಸ್ಟೆನೋಗ್ರಫಿ ಮಾಡ್ಬೇಕಾಗಿರುತ್ತೆ ಸತ್ರ, ಓಕೆನಾ. ಸೊ ಸ್ಟೆನೋಗ್ರಫಿ ಅಂದ್ರೆ ಶಾರ್ಟ್ ಹ್ಯಾಂಡ್ ತರ. ಸೊ ಶಾರ್ಟ್ ಹ್ಯಾಂಡ್ ಅಲ್ಲಿ ನೀವು ಬರಿತಾ ಹೋಗ್ಬೇಕಾಗುತ್ತೆ ಇಂಗ್ಲಿಷ್ ಆರ್ ಹಿಂದಿ.
ಇದೇ 2 ಮಾತ್ರ ನೀವು ಚೂಸ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸಿಲೆಬಸ್ ಈಗಾಗಲೇ ಹೇಳಿದಾಗೆ ನೋಡಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಮತ್ತು ಜನರಲ್ ಅವೇರ್ನೆಸ್ ಇಂಗ್ಲಿಷ್ ಇದೆಷ್ಟರಲ್ಲಿ ಕಟ್ಟಿದ್ದಾರೆ. ಸೊ ಇದನ್ನ ಫುಲ್ ಡೀಟೇಲ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಸ್ಯಾಲರಿ ನೋಡೋದಾದ್ರೆ 44,000 ರೂಪಾಯಿಂದ ಹಿಡಿದು 1,42,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಇನ್ನು ಅಡಿಷನಲ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ, DA ಇರುತ್ತೆ, HRA ಇರುತ್ತೆ. ಸೊ ಮೆಡಿಕಲ್ ಫೆಸಿಲಿಟೀಸ್, ಪೆನ್ಷನ್ ಬೆನಿಫಿಟ್ಸ್, ಟ್ರಾವೆಲ್ ಅಲೈನ್ಸ್ ಇದಿಷ್ಟು ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ಸೊ ವಿಸಿಟ್ ದ ಅಫಿಷಿಯಲ್ SSC ವೆಬ್ಸೈಟ್. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದನ್ನ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಡೈರೆಕ್ಟ್ ಆಗಿ. ಸೊ ಅದರಲ್ಲಿ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ಯಾರೆಲ್ಲ SSC ಗೆ ರಿಜಿಸ್ಟರ್ ಆಗಿಲ್ವೋ ಅಂತವ್ರು. ಸೊ ರಿಜಿಸ್ಟರ್ ಆಗಿದ್ರೆ ಅವರು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ. ಸೊ ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ಬಂದು ನೀವು SSC ಸ್ಟೆನೋಗ್ರಾಫರ್ 2026 ಅಂತ ಅಪ್ಲಿಕೇಶನ್ ಫಾರ್ಮ್ ನ ನೀವು ಓಪನ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಪರ್ಸನಲ್ ಮತ್ತು ಎಜುಕೇಶನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು, ಅಪ್ಲಿಕೇಶನ್ ಫೀ ನ ಪೇ ಮಾಡಬೇಕು. ಸೊ ಇದಿಷ್ಟು ಆದ ನಂತರ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ನ. ಸೊ ಇದಿಷ್ಟು ಆದ ನಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಮತ್ತು ಪ್ರಿಂಟ್ ಕೂಡ ತಗೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಆದ ನಂತರ ನೀವು ಅಪ್ಲಿಕೇಶನ್ ಲಿಂಕ್ ಬೇಕು ಅಂತ ಹೇಳಿದ್ರೆ, ಸೊ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆ, ಇದರಲ್ಲಿ ಡೈರೆಕ್ಟ್ ಆಗಿ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಓಪನ್ ಆಗುತ್ತೆ. ಇದು ಸೊ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಇಲ್ಲಿ ಬಂದು ಅಪ್ಲೈ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಸೊ ಸ್ಟೆನೋಗ್ರಾಫರ್ ಗೆ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಸ್ಟೆನೋಗ್ರಾಫರ್ ಗ್ರೂಪ್ C and D ಪೋಸ್ಟ್ 2026 ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಸೊ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ರಿಜಿಸ್ಟರ್ ನಾವು ಅಂತ ಏನಿದೆ ಇದನ್ನ ಸೊ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇದ್ರಲ್ಲಿ ನೀವು ಫುಲ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಲೈಕ್ ಕ್ಯಾಂಡಿಡೇಟ್ ನೇಮು, ಐಡೆಂಟಿಫಿಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರೀಬೇಕು. ಅನಂತರ ನಿಮ್ಮ ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡಬೇಕು ಮತ್ತು ಕ್ಯಾಂಡಿಡೇಟ್ಸ್ ನ್ಯಾಷನಾಲಿಟಿ, ಅಡ್ರೆಸ್, ಎಜುಕೇಶನ್ ಎಲ್ಲಾ ಡೀಟೇಲ್ಸ್ ಕೊಟ್ಟು ಸೊ ಕ್ಯಾಂಡಿಡೇಟ್ ಡೀಟೇಲ್ಸ್ ನ ಕನ್ಫರ್ಮೇಶನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಇರುತ್ತೆ. ಸೊ ಈ ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ಈ ರೀತಿ ಫುಲ್ ಡೀಟೇಲ್ ಓಪನ್ ಆಗುತ್ತೆ. ಸೊ ನಿಮ್ಮ ಆಧಾರ್ ನಂಬರ್ ಹಾಕಿ ಅದನ್ನ ನೀವು OTP ಕೂಡ ತಗೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಆಧಾರ್ ಅಲ್ಲಿ ಏನು ನೇಮ್ ಇದೆಯೋ ಅದೇ ನೇಮ್ನೇ ನೀವು ಎಲ್ಲ ಕಡೆನೂ ಉಪಯೋಗಿಸ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಈ ರೀತಿ ಆಗುತ್ತೆ. ಅದ ನಂತರ ಅಫಿಷಿಯಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇದರಲ್ಲಿ ಓಪನ್ ಆಗುತ್ತೆ ಓಕೆನಾ. ಸೊ ಇದರಲ್ಲಿ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ನೀವು ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಈಗಾಗಲೇ ಏನ್ ತಿಳಿಸ್ಕೊಟ್ಟಿದ್ದೀನಿ ಸೊ ಅದೇ ಇರೋದು ಸ್ನೇಹಿತರೆ. ಸೊ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ನ ಅಪ್ಲೋಡ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ಪೋಸ್ಟ್ ಗಳು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ಕೂಡ ಪಬ್ಲಿಷ್ ಮಾಡಿದೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿರೋದು. ಸೊ ಇದಿಷ್ಟು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ವಿಡಿಯೋಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.